ಜಿ ಕನ್ನಡದ ಅಮೃತಧಾರೆ ಧಾರಾವಾಹಿಯ ಮಲ್ಲಿ ಪಾತ್ರಧಾರಿ ಅನ್ವಿತಾ ಸಾಗರ್ ಅವರ ಕುರಿತು ಮಾಹಿತಿ ಇಲ್ಲಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ ಅನ್ವಿತಾ ಮಲ್ಲಿ ಪಾತ್ರದ ಮೂಲಕ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ. ಧಾರಾವಾಹಿಯಲ್ಲಿ ಮಲ್ಲಿಯ ಎರಡನೇ ಮದುವೆ ಮತ್ತು ಸರ್ಕಾರಿ ಅಧಿಕಾರಿಯಾಗುವ ತಿರುವು ಅವರ ಪಾತ್ರಕ್ಕೆ ಹೊಸ ಆಯಾಮ ನೀಡಿದೆ. ಜಿ ಕನ್ನಡದಲ್ಲಿ ಪ್ರಸಾರ ಕಾಣ್ತಾ ಇರುವ ಅಮೃತಧಾರೆ ಧಾರಾವಾಹಿ ಸಾಕಷ್ಟು ಗಮನ ಸೆಳೀತಾ ಇದೆ. ಈ ಧಾರಾವಾಹಿ ಭರ್ಜರಿ ಮೆಚ್ಚುಗೆ ಪಡಿತಾ ಇದೆ. TRPಯಲ್ಲೂ ಧಾರಾವಾಹಿ ಟಾಪ್ 5ರಲ್ಲಿ ಸ್ಥಾನ ಪಡೆದಿರೋದು ವಿಶೇಷ. ಈ ಧಾರಾವಾಹಿಯಲ್ಲಿ ಗೌತಮ್ ಹಾಗೂ ಭೂಮಿಕಾ ಪಾತ್ರ ಮಾಡಿರುವ ರಾಜೇಶ್ ಹಾಗೂ ಛಾಯಾ ಸಿಂಗ್ ಎಷ್ಟು ಗಮನ ಸೆಳೆದಿದ್ದಾರೋ, ಮಲ್ಲಿ ಪಾತ್ರ ಮಾಡಿರುವ ಅನ್ವಿತಾ ಕೂಡ ಮೆಚ್ಚುಗೆ ಪಡೆದಿದ್ದಾರೆ. ಅವರ ಪಾತ್ರ ಹೆಚ್ಚು ಗಮನ ಸೆಳೆದಿದೆ. ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲಿ ಪಾತ್ರದಲ್ಲಿ ಮೊದಲು ರಾಧಾ ಭಾಗವತಿ ಕಾಣಿಸಿಕೊಂಡಿದ್ರು. ಅವರಿಗೆ ಕಲರ್ಸ್ ಕನ್ನಡದಲ್ಲಿ ಭಾರ್ಗವಿ LLB ಧಾರಾವಾಹಿ ಸಿಕ್ತು. ಆ ಬಳಿಕ ಅವರು ಧಾರಾವಾಹಿ ಬಿಟ್ಟರು ಮತ್ತು ಈ ಧಾರಾವಾಹಿ ಆಫರ್ ಅನ್ವಿತಾ ಅವ್ರಿಗೆ ಹೋಯಿತು. ಅವರಿಗೆ ಸಾಗರ ಅಂದರೆ ಬಲು ಇಷ್ಟವಂತೆ. ಅನ್ವಿತಾ ಸಾಗರ್ ಅವರದ್ದು ಮೂಲ ಶಿವಮೊಗ್ಗ ಜಿಲ್ಲೆಯ ಸಾಗರ. ಅವರು ಹುಟ್ಟಿದ್ದಿಲ್ಲಿ. ಅವರ ಅಪ್ಪ ಅಮ್ಮ ಅಣ್ಣ ಮಂಗಳೂರಿನಲ್ಲೇ ಇದ್ದಾರೆ. ಅವರಿಗೆ ಸಾಗರ ಅಂದರೆ ವಿಶೇಷವಾದ ಪ್ರೀತಿ ಇದೆ. ತಾವು ಹುಟ್ಟಿದ ಊರು ಅಂತ ಅವರಿಗೆ ವಿಶೇಷ ಪ್ರೀತಿ ಇದೆ. ಅನ್ವಿತಾ ಸಾಗರ್ ಅವರ ಸಹೋದರ ಅನೂಪ್ ತುಳು ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸಾಗರದ ಇಕ್ಕೇರಿ, ಕೆಳದಿ, ಮನೆ ಜಾಗ ಎಲ್ಲವೂ ಇಷ್ಟ. ಅಲ್ಲಿನ ಹಸಿರು ಪರಿಸರ ಇಷ್ಟ ಆಗುತ್ತೆ. ಅವರಿಗೆ ಜೋಗ್ ಫಾಲ್ಸ್ ಕೂಡ ಇಷ್ಟ. ಮಂಗಳೂರಿನಲ್ಲಿ ಕುಟುಂಬದವರು ಇದ್ದಾರೆ. ಅವರ ಮನೆಯ ಅಡುಗೆಯನ್ನು ಊಟ ಮಾಡಬಹುದು. ಬೆಂಗಳೂರಿನಲ್ಲಿ ಅವರಿಗೆ ಒಂಟಿತನ ಕಾಡ್ತಾ ಇದೆಯಂತೆ. ಅನ್ವಿತಾ ಸಾಗರ್ ಅವರು ಮಲ್ಲಿಯಾಗಿ ಎಲ್ಲರಿಗೂ ಇಷ್ಟ ಆಗಿದ್ದಾರೆ. ಅವರ ನಟನೆಗೆ ಎಲ್ಲರೂ ಭೇಷ್ ಅಂತ ಇದ್ದಾರೆ. ಈಗ ಮಲ್ಲಿಗೆ ಎರಡನೇ ಮದುವೆ ಆಗಿದೆ. ಇಲ್ಲಿಂದ ಅವರ ಜೀವನ ಸಂಪೂರ್ಣ ಬದಲಾಗುವ ನಿರೀಕ್ಷೆ ಇದೆ. ಅವರು ಈಗ ಸಿವಿಲ್ ಪರೀಕ್ಷೆ ಪಾಸ್ ಆಗಿದ್ದು ಸರ್ಕಾರಿ ಅಧಿಕಾರಿಯಾಗುವ ಸಾಧ್ಯತೆಯು ದಟ್ಟವಾಗಿದೆ.